ನೋಡಿ ನಾನು ಕ್ಲಾಸ್ಗೆ ಕೊಡ್ತಾ ಇದ್ದೀನಿ. ಇವಳು ನೋಡಿ ಇನ್ನೂ ಮಲ್ಗೆ ಅವಳೆ. ನೋಡಿ ಇಲ್ಲಿ ಈಗ ಎದ್ದು ನಾನು ಕಲ್ಸಕ್ಕೆ ಬಂದಿರೋದ, ಇನ್ನು ಎದ್ದು ಟಿಫನ್ ಮಾಡ್ಕೊಂಡಿಲ್ಲ. ಬಾಯ್ ಬಾಯ್. ಒಳ್ಳೆ ಬಿರಿಯಾನಿ ಪ್ಯಾಕಿಂಗ್ ಮಾಡಿಕೊಂಡು ನಾಟಿ ಸ್ಟೈಲಲ್ಲಿ ಈಗ ಒಂದು ಕೆಲಸದ ಮೇಲೆ ಓಡ್ತಾ ಇದ್ದೀನಿ. ಬನ್ನಿ ಎಲ್ಲ ಹೋಗಿ ನಿಮಗೆ ಆಮೇಲೆ ಸಿಗ್ತೀನಿ. ಬಾಬಾ ಬೇಸಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸಿ ಈಗ ಕ್ಲಾಸಿಗೆ ಬನ್ನಿ. ನೋಡಿ ಕ್ಲಾಸ್ ಇಷ್ಟು ಗಲೀಜಾಗಿದೆ, ಈಗ ಕ್ಲಾಸೆಲ್ಲ ಕ್ಲೀನ್ ಮಾಡಿಸ್ಬೇಕು. ಸೊ ನಾನು ಸೀನಿಯರ್ ಸ್ಟೂಡೆಂಟ್ ಬರೋಕ್ಕೆ ಹೇಳಿದ್ದೀನಿ, ಬರಲಿ ಬಂದರೆ ಕ್ಲಾಸೆಲ್ಲ ಕ್ಲೀನ್ ಮಾಡಿಸಿ. ಮೇ ಬಿ ಇವತ್ತು ಮಾಡಿಸೋದು ಬೇಡ, ಸಮಥಿಂಗ್ ವೆಡ್ನೆಸ್ಡೇ ಮಾಡಿಸ್ಬಿಟ್ರೆ ಬೆಟರ್ ಆಗಿಬಿಡುತ್ತೆ. ವೆಡ್ನೆಸ್ಡೇ ಮಾಡಿಸ್ತೇವೆ ಸರಿ, ಇವತ್ತೇ ವೆಡ್ನೆಸ್ಡೇ, ಫ್ರೈಡೇ ಸ್ಯಾಟರ್ಡೇ ಮಾಡಿಸ್ಬಿಟ್ರೆ ಸರಿಯಾಗಿಬಿಡುತ್ತೆ. ನೋಡಿ ಜನ ಸಿಸ್ಟಮ್ ಎಲ್ಲ ಬಿಚ್ಚಿ ಮಡಗಿದ್ವಿ, ಮಳೆ ಬಂದು ಪಾಪ ಎತ್ತು ಮಡಗಿದ್ದಾರೆ ಓನರು. ಇವನು ಕೆಲಸ ಮುಗೀತು. ನೋಡಿ ಔಟ್ಫಿಟ್ ನಂದು ಹಿಂಗಿದೆ ಇವತ್ತು. ಸರಿ ಪಾಪಮ್ಮ ಕಾಲ್ ಮಾಡ್ತಿದ್ದೆ. ಗಾಯ್ಸ್ ನಾನು ಇವಾಗ ಸವಿತಾ ಮ್ಯಾಮ್ ಜೊತೆ ಮಾತಾಡ್ತಿದ್ದೆ, ತ್ರಿಶಿಕರ್ ಮ್ಯಾಮ್ ಮಾತಾಡ್ತಿದ್ದೆ. ಮೇಡಮ್ ಬಂದು ಎಲ್ಲಿ ಕೂತಲೇ ಬೈಕ್ ಮೇಲೆ ಹಿಂಗೆ ಕೂತಿದೆಯಲ್ಲೇ. ಹಾಂ ಮ್ಯಾಮ್ ನೋಡಿ ಮ್ಯಾಮ್ ನಿಮ್ಮ ಕೂಟ 1 hour ಮಾತಾಡಿದ್ದೀನಿ. ಇವಳು ನೋಡಿ ಇಲ್ಲಿ ಹೆಂಗೆ ಕೂತವಳೆ. ಹಾಂ ಬೀಳ್ತಿ ಹೇಳಿ ಸರ್ ಹೇಳಿ. ಗೈಸ್ ಈಗ ಅದನ್ನು ಮನೇಲಿ ಡಾಲ್ ತರಬೇಕಂತೆ, ಈಗ ಡಾಲ್ ತೊಗೊಬರ್ತೀನಿ. ಪ್ಯಾಂಟಲ್ಲಿ ಹಿಂಸೆ ಆದರೂ ಹೋಗಿ ತೊಗೊಬರೋಣ ಬನ್ನಿ. ಈಗ ತೊಗೊಂಬಲ್ಲ ಸೊ ಅದಕ್ಕೆ ನೋಡಿ ಆಧಾರ್ ಕಾರ್ಡ್ ಅಪ್ಡೇಟ್ ಇತ್ತು, ಮತ್ತು ಏನಕ್ಕೆ ಅಂತ ಅಂದರೆ ಇವತ್ತು ಡಿಸ್ಪ್ಲೇ ಇಲ್ಲ ಇವತ್ತು, ಅದಕ್ಕೆ ಮುಂದೆ ಮುಗಿಸ್ಕೊಡ್ಬೇಕು ಅಂತ ಸ್ಟುಡಿಯೋಗೆ ಬಂದಿದ್ದೆ ಶೂಟ್ ಮಾಡ್ಸೋಣ ಅಂತ. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಕಾಣ್ತಾ ಇದ್ದೀನಿ ನಾನು. ಅದ್ರಲ್ಲಿ ಅಲ್ಲಿ ಬಿಡೋಂಗಿಲ್ಲ ಗೈಸ್, ಪಾಸ್ಪೋರ್ಟ್ಗೆಲ್ಲ ನಾವು ಇದು ಮಾಡ್ತಾ ಇದ್ದಲ್ವ, ಅಲ್ಲಿ ಬಿಡೋಂಗಿಲ್ಲ. ಅದಕ್ಕೆ ಹಿಂಗಿರಬೇಕು. ನಾನು ವ್ಲಾಗ್ ಹಿಂಗೆ ಮಾಡ್ತೀನಿ, ಹಂಗಿರುತ್ತೆ. ಕಮೆಂಟ್ ಮಾಡಿ ನೋಡೋಣ. ಒನ್ ಡೇ ಫುಲ್ ಹಿಂಗೆ ಅಲ್ಲಿ ಬಿಡ್ದಂಗೆ. ಅಲ್ಲಿ ನೋಡಿ ಒಳ್ಳೆ ಗುಮ್ಮಟ ಥರ ಕಾಣ್ತಿದ್ದೀನಿ. ನೀನು ಊಟ ಮಾಡಿಲ್ಲ, ಊಟ ಮಾಡಬೇಕು, ನೀರು ಕುಡಿಬೇಕು ಫಸ್ಟು. ಇಡ್ಸ್ಕೊಂಡು ಹೋಗ್ಬಿಟ್ಟು ಮತ್ತೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಮನೆಗೆ ತೊಗೊಬಂದು ಇಲ್ಲಿ ಒಂದು ಚೆಕ್ ಮಾಡ್ತೀನಿ. ಈಗ ಇದು ಪ್ರಿಂಟಿಂಗು ನೆನ್ನೆ ವರ್ಕ್ ಆಯ್ತಾಯಿಲ್ಲ, ಈಗ ಆದರೆ ಅದೃಷ್ಟ. ಮಷಿನ್ಗಳು ಒಂದು ಅದೃಷ್ಟಕ್ಕೆಲ್ಲ ಕೈ ಕೊಡಲ್ಲ, ಕೈ ಕೊಟ್ಬಿಡ್ತವೆ. ಅದೃಷ್ಟ ಮ್ಯಾಟ್ರ್ ಆಗಲ್ಲ, ಇಲ್ಲಿ ಮಿಷಿನ್ ಮ್ಯಾಟ್ರ್ ಆಗುತ್ತೆ. ತಗತ್ತಾ ಪ್ರಿಂಟ್ ಬರಬೇಕಲ್ಲ ಅಲ್ಲಿ. ನಂದೇ ಚಿಕ್ಕಮ್ಮಿ. ನೋಡೋಣ ಅದೃಷ್ಟ ಒಂದೊಂದ್ಸಲಿ ಚೆನ್ನಾಗಿರುತ್ತೆ, ಒಂದೊಂದ್ಸಲಿ ಚೆನ್ನಾಗಿರಲ್ಲ. ಎಂಥ ಅದೃಷ್ಟ ಎಲೆಕ್ಟ್ರಿಕ್ ಐಟಮಲ್ಲಿ ಅದೃಷ್ಟ ತೋರಿಸೋಕ್ಕಾಗಲ್ವಲ್ಲ. ಅದಕ್ಕಿಂತ ಪರವಾಗಿಲ್ಲ ಬೈ, ಅಂದರೆ ಬಂತು ಸ್ಟಾರ್ಟಿಂಗ್ 3 ಲೇಯರ್ ಬಂದಿದೆ, ಇನ್ನು ಬಾಕಿ ಎಲ್ಲ ಹೋಯ್ತು. ಅದಕ್ಕಿಂತ ಒಳ್ಳೆ ಪರವಾಗಿಲ್ಲ. ನನ್ನ ಅದೃಷ್ಟ ಚೆನ್ನಾಗೈತೆ. ಮಿಷಿನ್ ಹಾಳಾಗಿದ್ರು ನೋಡಿ, ಇಷ್ಟಾರು ಬಂತಲ್ಲ. ಮಿಷಿನ್ ಹಾಳಾಗಿದ್ರು ಇಷ್ಟು ಬಂತು. ನೋಡಿ ನನ್ನ ಅದೃಷ್ಟ ಚೆನ್ನಾಗೈತೆ. ಮಿಷಿನ್ಗೆ ಆಪೋನೆಂಟ್ ಕೊಟ್ಟೈತೆ ಅದೃಷ್ಟ. ಆದರೆ ಏನು ಮಾಡ್ತೀರಾ, ಅದ್ರ ಪ್ರಸಾದ ಬಿಡೋಕ್ಕಾಗಲ್ವಲ್ಲ, ನಮಗೆ ಅದ್ರ ಮರ್ಯಾದೆ ಹೋಗ್ಬಿಡ್ತದೆ. ನೋಡಿ ಹಿಂಗೆ ಬಂದಿದ್ದೀನಿ. ಇದು ಚೆನ್ನಾಗೈತೆ, ಇರಲಿ ತಗೋತೀನಿ. ಮತ್ತೆ ಕರ ಅಂತು ಇನ್ನೊಂದು ಚಾನ್ಸ್ ಟ್ರೈ ಮಾಡಿದ್ದೀವಿ. ಇದು ಬರ್ದೋದ್ರೆ ಎದ್ದು ಹೋಗ್ಬೇಕಷ್ಟೇ ನಾನು. ನೋಡಿ ಮಿಷಿನ್ ಪ್ರಿಂಟ್ ಆಗ್ತೈತೆ. ಇದೇ ತಗೊಳ್ಳಿಲ್ಲ ಅಂತಂದರೆ ನಾನು ಎಲ್ಲನೂ ಮುಚ್ಕೊಂಡು ತಗೋತೀವಿ. ಈಗಂತೂ ಇನ್ನೂ ಕೆಡ್ದಾಗ ಬಂದ್ಬಿಡ್ತದೆ. ಇನ್ನೊಂದ್ಸಲ ಹಾಕ್ಬಿಟ್ರೆ ನಮ್ಮ ಮರಿದೇ ಹೊಡ್ತದೆ. ಆಡೋ ಸಮಯ ಅದು ಬರಲ್ಲ. ಆಮೇಲೆ ಈಗ ಇಷ್ಟು ಬಂದಂಗೆ ಮರಿದೇ ಹೊಡ್ಸಿತ್ತು, ಅದು ಇನ್ನೂ ಹೋಯ್ತು. ಗೈಸ್ ಏನು ಮಾಡಲಿ ನಾನು, ಸರಿಯಾಗಿ ವ್ಯವಹಾರ ಆಗಲ್ಲ ಇದು ಗೈಸ್. ಇದು ಈಗ ಎಲ್ಲಿ ಆಗಲಿಲ್ಲ, ಅದಕ್ಕೆ ಮತ್ತೆ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಮಾಡ್ತಾನೆ. ಇಲ್ಲಿ ನೋಡಿ ಹೆಂಗೆ ಬಂದೈತೆ. ಥ್ಯಾಂಕ್ಸ್ ಬ್ರೋ, ಆದರೆ ಈ ಥರ ಒಳ್ಳೆ ಫ್ರೇ ಮಾಡ್ಕೊಂಡಿದ್ದೀವಿ. ಹಾಂ ಎಲ್ಲೂ ಮರೆಯಲ್ಲ ನಿಮ್ಮನ್ನು. ನೋಡಿ ಸ್ವಲ್ಪ ಈಗೆಲ್ಲ ಕೆಲಸ ಮುಗಿಸಿ ಇಲ್ಲಿ ಮೇಡಮ್ ಅವರು ಪ್ಲೇಸ್ ಸ್ನಾನ ಆಯ್ತಾ, ನೀನೇ ಸ್ನಾನ ಮಾಡ್ರಂಗಿದೆಯಾ ಸೇಮ್ ಇಲ್ಲಿ ಹತ್ರ. ಈಸ್ಕೊಂಡೇ ನೀವು ಹೆಂಗಿತ್ತು ಸ್ಕೂಲು? ಊಟ ಮಾಡಾಯಿತು, ಡ್ರೈ ಫ್ರೂಟ್ಸ್ ತಿಂತೀನಿ. ಇಟ್ಕೋ ಸ್ವಲ್ಪ ವಾಕ್ ಮಾಡೋಣ. ಮಧ್ಯಾಹ್ನ ಊಟ ಮಾಡಿವಲ್ಲ, ಸ್ವಲ್ಪ ಹಂಗೇ ಡೈಜೆಸ್ಟ್ ಮಾಡ್ಕೊತಾ ಇದ್ದೆ. ಅದು ಏನೋ ಮತ್ತೆ ಸ್ವಲ್ಪ ಕೆಲಸ ಇತ್ತು, ಅವ್ರು ಕಾಲ್ ಮಾಡಿದ್ರು. ಸೊ ನೋಡಿ ಮತ್ತೆ ನೈಟ್ ಆಗಿದೆ, ಮತ್ತೆ ಇಲ್ಲಿ ಬಂದಿದ್ದೀನಿ. ಮುಗಿಸ್ಕೊಂಡು ಮತ್ತೆ ಹೋಗೋಣ. ಸತ್ತ ಮೇಲೆ ಮಲಗುವುದು ಇದ್ದಿದ್ದೆ, ಬದುಕಿದ್ದಾಗ ಏನಾದರೂ ಸಾಧಿಸು. ಅರ್ಥ ಮಾಡ್ಕೊಳ್ಳಿ.
ಇನ್ನೊಂದು ನೋಡಿ, ನಾವು ಬದುಕ್ತಿರೋ ಬದುಕು ಇಷ್ಟು ಜನರ ಕನಸು ಇರೋದ್ರಲ್ಲಿ ಖುಷಿಯಾಗಿರ್ಬೇಕು. ಏನು ರೀ ನಮ್ಮ ಭಾಷೆ ನೋಡಿ ಗೈಸ್, ನನ್ನ ಗುಜು ಬಟ್ಟೆ ಹಾಕಿಲ್ಲ, ಬಟ್ಟೆ ಹಾಕಿ ನಂಗೆ ಗುಜು ಬಟ್ಟೆ ಚೆನ್ನಾಗೈತಿ ನಿನಗೆ ಸುಮ್ಮನೆ. ಅಯ್ಯೋ 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 ಮಲಗಿದ್ದೇನೆ. ಪುಚಿ 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 ಪುಚಿ. ಅಯ್ಯೋಪ್ಪ, ಕ್ಯಾಮ್ರಾಗೆ ಅಟ್ಯಾಕ್ ಮಾಡ್ತೀಯಾ? ಪುಚಿ 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 ಪುಚಿ. ಓ ಇಲ್ಲಿ ನೋಡಿ ಗೈಸ್, ಪೂರ್ತಿ ಓದ್ಕತ್ಕೊಂಡು ಇಲ್ಲಿ ಬಂದು 14 ಕರೆಕ್ಟಾಗಿ ಮಾಡಿ ಇಲ್ಲಿ ಬಂದು. ಅದಕ್ಕೆ ನೋಡಿ ನೋಡಿ, ರಾಮಚರಣ್ ಬಾಡಿಗಾರ್ಡ್ ಇಲ್ವಾ ಒಂಥರ ಕಾಣೋದು ನಾನು. ಸೊಳ್ಳೆ ಫೋಟೋ ತಕೊಂಡು ಓ ಟ್ಯೂಷನ್ ತಗೋತಿರೋದಾ? ಹೌಮ್ಮ, ಟ್ಯೂಷನು ಫೀಸ್ ಎಷ್ಟು ನೋಡಿ ಗೈಸ್. ಇವ್ಳು ನೋಡಿ, ಇಲ್ಲಿ ಇವ್ಳು ಟ್ಯೂಷನ್ ನೋಡಿ ಇವಳ್ದಾ. ಇಲ್ಲಿ ನೋಡಿ ಇವಳ್ದ. ಇಲ್ಲಿ ನೋಡಿ, ಈ ಗೊಜ್ಜೆ ನೋಡಿ, ಗೊಜ್ಜೆ. ಮನೆಗೆ ಕಬಾಬು, ಹಾಲು ಹೊರಟಿದ್ದೀವಿ. ಇಸ್ಕೊಂಡು ಸೋನು ಕೊಡಕ್ಕೆ ಹೋಯ್ತವನೆ. ಶೋನು ಅಂತ. ಓಹೋ, ಚೆನ್ನಾಗಿ ಓದ್ತಾ ಇದೀಯಾ? ಹಾಂ, ಸುಳ್ಳು ಎತ್ಕೊಂಡು ಎತ್ಕೊಳ್ಳವನ, ಅವ್ನು ಎತ್ಕೊಳ್ಳೋವನ. ಅಯ್ಯೋ ಒತ್ತೆ ಬಿಟ್ನಾ? ಏನು ಯಾರು ನೋಡಿ ಬಸ್, ಬೇರೆ 24 ಗಂಟೆ ಬಿಸಿ. ಸ್ವಲ್ಪ ಶೆಟ್ಲ ಕಡ್ಕೊಂಬಂದೆ. ನೋಡಿ ಹಿಂಗೆ ನೋಡ್ತಾಳೆ. ಏನೇ ಚುಬ್ಬಿ ಪಾಸ್ಬುಕ್ ಹುಡುಕ್ತಾ ಇದ್ದೀನಿ, ತಲೆ ಕೆಟ್ಟೋಗ್ತೀವಿ. ಒಂದು ಪಾಸ್ಬುಕ್ ಕಳ್ಕೊಂಡು ನೀವು ಅಷ್ಟೇ ಆಧಾರ ಈ ಥರ ಡಾಕ್ಯುಮೆಂಟ್ಸ್ಗಳನ್ನ ಸೇಫಾಗಿ ಎತ್ತು ಮಾಡಿ. ಎಷ್ಟು ಟೆನ್ಷನ್ ಆಗ್ತಿದೆ ಅಂದರೆ, ನಾ ಇದು ಅವಳು ಎತ್ತಿಟ್ಟಿದ್ಲು, ನಾನು ಎಲ್ಲೆಲ್ಲಿ ತಗೊಂಡಾಗ ಎಲ್ಲೋಗ್ಬಿಟ್ಟಿದ್ದೀನೋ. ಪಾಸ್ಬುಕ್ ಇಲ್ಲ ಒಂದು ಸಖತ್ ಹಿಂಸೆ ಆಗ್ಬಿಡ್ತೀವಿ ಗೈಸ್. ಸ್ವಲ್ಪ ಅಮೌಂಟ್ ಎಲ್ಲ ಬರೋದಿತ್ತು ನಂದು ಅದರಲ್ಲಿ. ಅದಕ್ಕೆ ನೀವು ಅಷ್ಟೇ ಸೇಫಾಗಿ ಏನೇ ಈ ಡಾಕ್ಯುಮೆಂಟ್ಸ್ಗಳನ್ನ ಸೇಫಾಗಿ ಎತ್ತು ಮಾಡಿ. ನಾನು ವ್ಲಾಗ್ ನೋಡ್ತಿದ್ದೀರಿ, ಒಂದು ಕಲೀರಿ ಪ್ಲೀಸ್. ಎಲ್ಲರಲ್ಲಿ ಬಿಸಾಕಬೇಡಿ, ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ಇವರು ಅವಳು ಎತ್ತು ಮಡಗಿದ್ಲು ಪಾಪ, ಎಲ್ಲ ಕಡೆ ಹೋಗ್ತಿದ್ದೆ. ಏನು ಮಾಡೋದು, ಎಲ್ಲ ಫುಲ್ ಎಲ್ಲ ಚೆಕ್ ಮಾಡಿದ್ದೀನಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲನೂ ನೋಡ್ಕೋಣ. ಬಿಟ್ಟು ಈಗ ಗಾಡಿ ಇದೇ ಕಾರಣಕ್ಕೋಸ್ಕರ ನಾನು ಕಾರ್ ತಗೋಬೇಕು ಅನ್ನೋದು. ಚಿಕ್ಕಮ್ಮಿ ಕಾರ್ಗಳದಾರ ಹಾಕೊಬಿಡ್ತೀನಿ ಎಲ್ಲನೂ. ಇಲ್ಲೂ ಗಾಡಿಲೂ ಮಡಗಿಲ್ಲ ಗೈಸ್, ನನಗೆ ತಲೆ ಕೆಟ್ಟು ಹೋಗ್ತೈತೆ ಇಲ್ಲಿ ಅಂತ. ಡ್ಯಾನ್ಸ್ ಆಡ್ತಾವಳೆ, ಇವಳಿಗೆ ಏನು ಗೊತ್ತು ಕಷ್ಟ, ನಮ್ಮ ಕಷ್ಟ ಹೇಗೆ. ಹಾಂ ಕೇಳಿ, ಇದು ಬೇಕಾ? ಹಾಂ ವೈಟು ಈ ಕಡೆ ಬಾ, ಇದು ನೋಡಿ. ಅವಳೆ ಸೆಲೆಕ್ಷನ್ ಮಾಡಿ ಅದನ್ನ ಅಲ್ಲಿ ತಕ್ಕೊಡು ಅಂತ ಹೇಳಿ ಉಳಿಸಿರೋದು ನೋಡಿ. ಏಯ್ ಹಂಗೆ ಮಾಡಬಾರ್ದು, ಶೀತ ಆಗುತ್ತೆ. ನೋಡಿ ಹೊಡೆದಾಕೋ ಸಮಾಧಾನ ಆಗಲ್ಲ ಅವಳಿಗೆ. ಸುಮ್ಮನೆ ಅವಳೆ ಆಟ ಆಡಲಿ, ಅವಳ ಪಾಡಿಗಳು. ಈ ಹೊಡೆದೇ ಹೋಯ್ತಲ್ಲ ಇವಾಗ, ಸುಸಾಬಿಟ್ಲು ನೋಡಿ. ಹಿಡ್ಕೊತ ಹೊಡ್ಲು ಈಗ ನಂತ ಬತ್ತಳ ಕಡೆ ಹೊಡು ನೋಡಿ, ಹಿಂಗ್ ಹಿಡ್ಕೊ ಬರ್ತಾಳೆ. ಅದ್ ತೆಗಿತೀರ ನೋಡವಳು, ಅದು ಆ ಕಡೆದು ಗೊತ್ತು ಅವಳಿಗೆ. ನೋಡು ಕೆಳಗಿದೆ, ಅದನ್ನ ಮಾತ್ರ ಮುಟ್ತಿದವಳು ನೋಡು. ಅದು ಊದ ಕಡೆನೆ ಕೈಯಲ್ಲಿ ತೆಗ್ದುಬಿಟ್ಟು ಹುಡುಕಿ ಎತ್ಕೊ ಬರ್ತಾಳೆ ನೋಡು. ಬಂದಿಲ್ಲ, ಮೇಲ್ಗಡೆ ಹುಡ್ಕೊಂಡು ನೋಡುದು. ಕಳ್ಳಿ ಅವಳು ನೋಡಿ, ಎತ್ಕೊ ಬರ್ತಾಳೆ. ಬಟ್ಟೆ ಹೆಂಗ್ ಮಾಡ್ಕೊಂಡು ನೋಡಿ ಅಲ್ಲಿ ನೋಡು. ಬಗ್ಗಿ ನೋಡಿ ಗೈಸ್, ಏನು ಪ್ಲ್ಯಾನು ನಾ ಹೇಳ್ದು. ಸ್ಕಿಚ್ ಅದಕ್ಕೆ ಬೈತವಳೆ, ಗೊತ್ತಲೇದ ಬೈತವಳೆ. ಆ ಕಡೆ ಕೊಡ್ಸೆ. ಜಾಸ್ತಿ ಉಳ್ಬೇಕಾದ್ರೆ ಡಮ್ ಅನ್ಬಿಡೋ ಅಷ್ಟೊತ್ತು ಕಾಲೆಯ ಬಂದಿತ್ತು.
ಲಿಯೋ ನಿನ್ ಕೈಯಲ್ಲಿ ಆಗುತ್ತಿಲ್ಲ. ಅಲ್ಲೇ ತಲೆ ಮೇಲೆ ಲಿಯೋ ಹಚ್ಚಿ ಅಲ್ಲೆಲ್ಲ ಬಿಡುತ್ತೆ. ಅಯ್ಯೋ ಡಮ್ಮನ್ಸಿಗೆ ಬೇಡ, ಅವಳೇ ಡಮ್ಮ ಅಂತ. ಅವಳು ಅನ್ನಲ್ಲ, ಈಗ ಸಣ್ಣ ಆಯ್ತು ಡಮ್ಮ. ಅವಳಿಗೆ ಅನ್ನಲ್ಲ ಡಮ್ಮನ್ಸಿಗೆ ಡಮ್ಮನ್ಸ. ನೋಡೀಗ ನೋಡ್ತಾಳ ದಪ್ಪ ಐತೆ ಮಾ, ಡಮ್ಮ ಅನ್ನಕ್ಕಾಗಲ್ಲ ಅದು. ಸಣ್ಣ ಐತೆ ಡಮ್ಮ ಅನ್ನಲ್ಲ ಅದು. ತಿನಿ ಪಿನ್ ಡಮ್ಮನ್ಸ್ ಹೇಳ್ತೀನಿ. ಹಾ ನೋಡು, ಏ ಲಿಯೋ ಕಷ್ಟಪಟ್ಟು ಎತ್ಕೊಂಡ್ ಬಂದಿದ್ಲ ಅಲ್ಲೂ ಇದು ಡಮ್ಮನ್ಸಿಗ ಇನ್ನೇ ಇಲ್ಲ. ಅಲ್ಲೇ ಕೀ ತಗೊಳ್ಳಿ. ಹುಷಾರು ತಿನ್ಬಿಡ್ತಲ್ಲ ಆಮೇಲೆ. ಸಮಾಧಾನ ಆಗ್ತಿದ್ದೀನಿ. ಬ್ಯಾಂಕ್ ನನ್ನ ಪಾಸ್ ಎಲ್ಲಿ ನಿನ್ ಬಲೂನು? ಏನ್ ಮಾಡೋದು? HDFC ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಕಳ್ದೋಗಿದೆ. ಏನ್ ಮಾಡೋದು ಈಗ? ನೀನ್ ಯಾವ ಥರ ಹಿಂಗೆ ಕಳ್ಕೊಂಡಿದ್ಯಾ? ಈ ಕಳ್ದೋಗಿರೋ ಕಾರಣ ಯಾರು? ನೀನೇನೆ. ನೀನು. ನಾನು ಯಾಕೆ ಹಾಕ್ತೀನಿ ಅಲ್ವಲ್ಲ? ಹುಷಾರಾಗಿ ಎತ್ ಮಾಡ್ಬೇಕು ಅಂತ ನಿಂಗೆ ಕಾಮನ್ ಸೆನ್ಸ್ ಇಲ್ವಾ? ಅವಳು ತಪ್ಪಲ್ಲ ಗೈಸ್, ನಮ್ಮ ತಪ್ಪು. ನಮ್ಮ ವಸ್ತುಗಳನ್ನ ನಮ್ಮ ಐಟಮ್ ನಾವು ಮಾಡಿಕೋಬೇಕು ಅಂತ ತಮಾಷೆಗೆ ಹೇಳಿದ್ದು. ಈಗ ಏನು ಮಾಡೋಂಥ ಟೆನ್ಷನ್ ಆಗಿಬಿಟ್ಟಿದ್ದೀನಿ ಗೈಸ್. ಅಕೌಂಟ್ ಪಾಸ್ಬುಕ್ ಇದೆ. ಅದಕ್ಕೆ ಈಗ ನಮ್ಮ ಬ್ರದರಿಗೆ ಫೋನ್ ಮಾಡಿ, ಚಿತ್ರನಿಗೆ ಫೋನ್ ಮಾಡಿದ್ದೆ, ಇನ್ನೊಬ್ರಿಗೆ ಫೋನ್ ಮಾಡಿದ್ದೆ. ನಾಳೆ ಬೆಳಿಗ್ಗೆ ಅಕೌಂಟಲ್ಲಿ ಕೊಡ್ತಾರೆ ಅಂತ ಹೇಳೋರೆ. ಸೊ ಇನ್ನೊಂದು ಸೈಡ್ ಹುಡುಗನ ಕಾಲ್ ಮಾಡ್ತೀನಿ. HDFC ಬ್ಯಾಂಕು ಕೆಲಸ ಮಾಡ್ತಾವನೆ. ಅವ್ನು ಫೋನ್ ಪಿಕ್ ಮಾಡ್ತಾಯಿಲ್ಲ. ಸೊ ಬೆಳಿಗ್ಗೆ ಅಲ್ಲಿವರೆಗೂ ನಂಗೆ ಸಮಾಧಾನ ಆಗೋಲ್ಲ. ಇವಾಗ ಏನು ಗೊತ್ತಾ, HDFC ಬ್ಯಾಂಕಲ್ಲಿ ನಮ್ಮ ಹುಡುಗ ಫೋನ್ ಪಿಕ್ ಮಾಡಿದ್ರೆ ಸದ್ಯ ಈಗ ಮತ್ತೆ ಇನ್ನೊಂದು 2 ಸಲ ಮಾಡಿದ್ರೆ 10:30 ಹೈ ಟೈಮು. ಈಗ ಪಿಕ್ ಮಾಡಿಲ್ಲ, ಮತ್ತೆ ಕೊಡ್ತೀನಿ ಬೆಳಗ್ಗೆ. ಅಕೌಂಟ್ ನಂಬರ್ ಐತೆ ಅಲ್ವ, ಅಕೌಂಟ್ ನಂಬರ್ ಐತೆ ಅಂತ ಅಂದ. ಪಾಸ್ಬುಕ್ಕು ಬೆಳಗ್ಗೆ ಕೊಡ್ತೀನಿ, ಏನೋ 120 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಅಂದ. ಅಪ್ಪ 100 1000 ಆಗಲಿ, ನನಗೆ ಅಕೌಂಟ್ ಪಾಸ್ಬುಕ್ ಬೇಕು ಕೊಡಪ್ಪ ಅಂತ. ಇದಕ್ಕೆ ಈಗ ಕೊಡ್ತಾನೆ. ಈಗ ಏನು ಮಾಡ್ತೀನಿ ಹೇಳಿ? ಕೆಟ್ಟ ಮೇಲೆ ಬುದ್ಧಿ ಬರ್ತಂತಲ್ಲ. ಈಗೆಲ್ಲ ನಾನು ಡಿವೈಡ್ ಮಾಡ್ಕೊತೀನಿ ನೀಟಾಗಿ. ಅವಳು ಬಂದು ಹಾಳು ಮಾಡ್ತಾಳೆ, ಎತ್ತ ಕಡೆ ಕರ್ಕೊಂಡು ಹೋಗು. ಈಗ ಯಾವುದ್ಯಾವುದು ಅಂತ ಡಿವೈಡ್ ಮಾಡ್ತಿದ್ದೀನಿ ಗೈಸ್. ನೋಡಿ ನೀಟಾಗಿ ನೋಡಿ, ಇಲ್ಲಿ ಹೆಂಗೆ ಎತ್ತು ಮಡಗಿದ್ದೀನಿ ನೋಡಿ. ಇಲ್ಲಿ ನೀಟಾಗಿ ಎತ್ತು ಮಡಗಿದ್ದೀನಿ ಎಲ್ಲ ನೋಡಿ. ಮೇಡಮ್ ಹಿಂಗೆ ಮೇಂಟೈನ್ ಮಾಡಿ ಆಯಿತಾ? ಹಿಂಗೆ ಮೇಂಟೈನ್ ಮಾಡೋ ಆಯ್ತಾ? ಮೇಡಮ್ ನಮ್ಮ ಮನೆ ಬ್ಯೂಟಿ ಮೇಡಮ್ ಲೀವ್ ಮೇಡಮ್, ಹಿಂಗೆ ನೀಟಾಗಿ ಮೇಂಟೈನ್ ಮಾಡಿ ಆಯಿತಾ? ಮನೆಗೆ ಊಟ ಮಾಡೋದು ಹೊಟ್ಟೆ ಇದೆ ನನಗೆ. ನೀವು ಹೇಳ್ತಾ ಇದ್ದೀನಿ ಈ ಥರ ಸೇಫಾಗಿ ಎತ್ತು ಮಾಡಿ. ಲಿಯೋ ಬಾಯಿಲಿ ಅಂದ್ರೆ ಬರಲ್ಲ, ಮಿಯಾವ್ ಅಂದ್ರೆ ಬರ್ತಾಳೆ ಅವಳು. ಯಾಕೆ ನಿಂಗೆ ಲವ್ ಆಯ್ತಾ ಕೊತ್ತಿ ಮೇಲೆ? ಖುಷಿ. ಯಾರನ್ನ ಬೇರೆ ಅವಳನ್ನ ಹಿಡ್ಕೊಂಡ್ಬಿಟ್ಟಿದೀನಿ ಅಂತ ಕರೆಕ್ಟಾಗಿ ಮಾತಾಡೆ ಗೈಸ್. ನೋಡಿ ನಿಮ್ಗೆ ಹೇಳ್ತಾರೆ ಇಷ್ಟೇ, ನೀವು ಈ ಥರ ಸೇಫಾಗಿ ಡಾಕ್ಯುಮೆಂಟ್ ಮಾಡಿಕೊಳ್ಳಿ, ಇಲ್ಲಾಂದರೆ ಪಕ್ಕಾ ಪ್ರಾಬ್ಲಮ್. ಮುತ್ಕೊಡು ಲಿಯೋ.